ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ವಿಶೇಷವಾಗಿತ್ತು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಸ್ವಲ್ಪ ಜನ ಯಾರೆಲ್ಲ ಸ್ಟ್ಯಾಂಡ್ ತೊಗೊಂಡಿಲ್ಲ ಅವರೆಲ್ಲ ಬೆಳಗ್ಗೆಯಿಂದ ಒಂದೇ ಸಮ ಮೆಸೇಜ್ ಮಾಡ್ತಾ ಇದ್ದೀರಾ, ಸ್ಟ್ಯಾಂಡ್ ರೆಡಿ ಆಯಿತಾ ಸುಷ್ಮಾ, ನಮಗೆಲ್ಲ ಕೊಡೋದಿಲ್ವಾ ಅಂತ. ಅದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋಣ ಅಂತಲೇ ಈ ಒಂದು ಪುಟ್ಟ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಸಿಗುವಂತಹ ಈ ಒಂದು ಮಲ್ಟಿಪರ್ಪಸ್ ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಏನಿದೆ ಅದು ತುಂಬಾ ಲಿಮಿಟೆಡ್ ಸ್ಟಾಕಲ್ಲಿ ಇವಾಗ ಅವೈಲೇಬಲ್ ಇದೆ. ಇವತ್ತು ಮತ್ತು ನಾಳೆ 2 ದಿನ ಬುಕ್ಕಿಂಗ್ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಈ ವರ್ಷದ ಕೊನೆಯ ಒಂದು ಬುಕ್ಕಿಂಗ್ ಅಂತ ಹೇಳ್ಬೋದು. ಇನ್ನೇನಿದ್ರು ನಮ್ಮ ಹತ್ರ ಸ್ಟ್ಯಾಂಡ್ ಅವೈಲೇಬಲ್ ಇರೋದಿಲ್ಲ. ಇವತ್ತು ಅಥವಾ ನಾಳೆ ಯಾರೆಲ್ಲ ಬುಕ್ ಮಾಡ್ಕೊಳ್ತೀರಾ ಅವರಿಗೆ ಮಾತ್ರ ನಾವು ಕೊರಿಯರ್ ಮಾಡುವಂಥದ್ದು. ಹಾಗೆ ನಿಮ್ಮ ಮನೆಯಲ್ಲಿ ನಮ್ಮ ಸ್ಟ್ಯಾಂಡನ್ನು ಬಳಸಿ ಯಾವ ರೀತಿಯಾಗಿ ಲಕ್ಷ್ಮಿ ಕೂರಿಸಿದ್ರಿ ಅಂತಲೂ ಕೂಡ ಸುಮಾರು ಜನ ಫೋಟೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಫೋಟೋಸ್ನ ಡೌನ್ಲೋಡ್ ಮಾಡೋದಕ್ಕೆ ಒಂದು ದಿನ ಎಲ್ಲ ಟೈಮ್ ಬೇಕು ಅಂತ ಹೇಳ್ಬೋದು. ಅಷ್ಟು ಫೋಟೋಸ್ ಇದೆ. ಯಾಕಂದರೆ 500ಕ್ಕೂ ಹೆಚ್ಚು ಫೋಟೋಸ್ಗಳಿದೆ ಅಂತ ಹೇಳ್ಬೋದು. ಅದರಲ್ಲಿ ಸ್ಟಾರ್ಟಿಂಗ್ ಏನು ಡೌನ್ಲೋಡ್ ಆಗಿತ್ತು ಆ ಫೋಟೋಸ್ನ ಮಾತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಹತ್ರ ತೊಗೊಂಡು ಸ್ಟ್ಯಾಂಡ್ನ ನೀವು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಆ ಒಂದು ಖುಷಿನ ನನಗೂ ಕೂಡ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಿಮ್ಮ ಮನೇಲೂ ಕೂಡ ಲಕ್ಷ್ಮಿ ಮುದ್ದಾಗಿ ಕಾಣಿಸ್ತಿದ್ದಾರೆ. ನೋಡೋದಕ್ಕೆ 2 ಕಣ್ಗಳು ಸಾಲದು ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಕಡೆ ಕೂತಿದ್ದ ಇಷ್ಟು ಜನ ಲಕ್ಷ್ಮಿಯನ್ನು ಕೂಡ ಒಂದೇ ಸರಿ ನೋಡುವಂತಹ ಸೌಭಾಗ್ಯ ನಮಗೂ ಕೂಡ ಸಿಕ್ತು. ಭಾಳ ಖುಷಿ ಆಯಿತು ಫ್ರೆಂಡ್ಸ್, ನಿಮ್ಮೆಲ್ಲರ ಒಂದು ಪ್ರೀತಿ ಹಾಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಎಲ್ಲನೂ. ಹಾಗೆ ಸುಮಾರು ಜನ ಕೇಳ್ತಾ ಇದ್ದಂತಹ ಸ್ಟ್ಯಾಂಡ್ ಬೇಕು ಬೇಕು ಅಂತ, ಅವರಿಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಲಿಮಿಟೆಡ್ಡಾಗಿ ಸ್ಟ್ಯಾಂಡ್ ಇದೆ. ಇನ್ನು ಖಾಲಿ ಆದಮೇಲೆ ಮತ್ತೆ ನಾನು ಸ್ಟ್ಯಾಂಡ್ನ ರೆಡಿ ಮಾಡಿಸೋದಿಲ್ಲ. ಯಾಕಂದರೆ ಇನ್ನು ನೆಕ್ಸ್ಟ್ ಇಯರ್ ಅಷ್ಟೇ ನಾವು ರೆಡಿ ಮಾಡಿಸುವಂಥದ್ದು. ಹಾಗಾಗಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ, ಮಿಸ್ ಮಾಡಿದೆ.